ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾಳ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಹಲ್ಚಲ್ ದೃಶ್ಯಗಳ ಬಳಿಕ ಅದೃಶ್ಯರಾಗಿದ್ದ ಪ್ರಜ್ವಲ್ ನಿನ್ನೆ ಪ್ರತ್ಯಕ್ಷ. ಕಣ್ಣಾಮುಚ್ಚಾಲೆಗೆ ತೆರೆ ಎಳೆದು 6 ದಿನ ಕಸ್ಟಡಿಗೆ ಪಡೆದ ಎಸ್ಐಟಿ. ಸುಪ್ಪತ್ತಿಗೆಯಲ್ಲಿದ್ದ ಪ್ರಜ್ವಲ್ಗೆ ಈಗ ಸಿಐಡಿ ಕೊಠಡಿಯೇ ಗತಿ. ಕೋರ್ಟ್ನಲ್ಲಿ ಕೈ ಮುಗಿದು ನಿಂತು ಮನೆಯೂಟಕ್ಕೆ ಬೇಡಿಕೆ. ಜಡ್ಜ್ ಬಳಿ ಎಸ್ಐಟಿ ಶೌಚಾಲಯದ ಬಗ್ಗೆ ತಕರಾರು. ಸಂಸದರನ್ನ ಕೆರಳಿಸಿದ ಮಹಿಳಾ ಅಧಿಕಾರಿಗಳ ವ್ಯೂಹ. ಪ್ರಜ್ವಲ್ ಕೇಸ್ನಿಂದ ಇಡೀ ಕುಟುಂಬಕ್ಕೆ ಕಾನೂನು ಸಂಕೋಲೆ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ಬಂಧನ ಬಹುತೇಕ ನಿಶ್ಚಿತ. ನಿರೀಕ್ಷಣಾ ಬೇಲ್ ಅರ್ಜಿ ವಜಾ. ಅಜ್ಞಾತರಾದ ರೇವಣ್ಣ ಪತ್ನಿ. ಸಚಿವರಿಗೆ ಉರುಳಾಗುತ್ತಾ ಪರಿಶಿಷ್ಟ ಪಂಗಡ ನಿಗಮದ ಹಗರಣ. ಸಚಿವ ನಾಗೇಂದ್ರ ತಲೆದಂಡದ ಜೊತೆ ಸಿಬಿಐ ತನಿಖೆಗೆ ಬಿಜೆಪಿ ಪಟ್ಟು. ಸಿಬಿಐ ತನಿಖೆಯ ಆಗ್ರಹವನ್ನ ತಳ್ಳಿ ಹಾಕಿದ ಕಾಂಗ್ರೆಸ್. ಗಾಂಧಿ ಬಗ್ಗೆ ಮಾತಾಡಿ ವ್ಯಾಪಕ ಆಕ್ರೋಶಕ್ಕೆ ಗುರಿ. ಟೀಕೆ ಟಿಪ್ಪಣಿಗಳ ಮಧ್ಯೆ ಕನ್ಯಾಕುಮಾರಿಯಲ್ಲಿ ಧ್ಯಾನಸ್ಥರಾದ ನಮೋ. ಕೇಸರಿ ಧೋತಿಯಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಪ್ರಾರ್ಥನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.